ಬಂದವರೆಲ್ಲ ಅವ್ರವ್ರದ್ದು ಕಲೆನ ಕೆತ್ತು ಬಿಟ್ಟವ್ರೆ ಇಲ್ಲಿ. ಅಂಕೋಲ ಐತೆ ಗೈಸ್, ಅಂಕೋಲ ನಮ್ಮ ಕಡೆ ಮೈಸೂರು ಐತೆ. ಕೊಚ್ಚಿಲಿ ಹೋಗ್ತಾ ಇದ್ದೀವಿ. ಜಾಗ್ರು ಬೈಕು ಸಖತ್ತಾಗೈತೆ. ಕೊಚ್ಚಿ ಫೋರ್ಟ್ ಕೊಚ್ಚಿಗೆ ಬಂದಿದ್ದೀವಿ. ಸಖತ್ತೈತೆ ಪ್ಲೇಸ್ಗಳೆಲ್ಲ. ನೈಸ್. ಗಲ್ಲಿ ಎಲ್ಲ ಚೆನ್ನಾಗೈತೆ ಗುರು. ಇಲ್ಲಿದು ನೀಟಾಗಿ ಕೆತ್ತವ್ರಪ್ಪ ಎಲ್ಲ ಕಡೆನೂ. ನೋಡಿ ಯಾಕೆ ಗಲ್ಲಿಗಳೆಲ್ಲ ತುಂಬ ಚೆನ್ನಾಗಿಟ್ಟವ್ರೆ ಗೈಸ್. ಖುಷಿ ಆಯಿತು. ಅಷ್ಟೊಂದು ಗಲೀಜಿಲ್ಲ, ಫುಲ್ ನೀಟ್ ಐತೆ. ಇಲ್ಲಿ ಎಲ್ಲ ಕಲಾಕೃತಿಗಳು ಕೆತ್ತು ಬಿಟ್ಟವ್ರೆ. ಆ್ಯಕ್ಚುಲಿ ನಾವು ಬಂದಿದ್ದು ಬಿನಾಲೆ ನೋಡೋಕ್ಕೆ. ಬಿನಾಲೆ ಅಂದರೆ ಬಿನಾಲೆ ಯಾಕೆ ಇಲ್ಲಿ ಆರ್ಟಿಸ್ಟ್ದವ್ರ ವರ್ಕ್ಗಳನ್ನ ಡಿಸ್ಪ್ಲೇ ಮಾಡಿರ್ತಾರೆ. ಎಷ್ಟು ಮಂತ್ ಇರುತ್ತಣ್ಣ ಇಲ್ಲಿ ಬಿನಾಲೆ? ಅಣ್ಣ ಬಿನಾಲೆ ಎಷ್ಟು ಮಂತ್ ಇರುತ್ತೆ ಇಲ್ಲಿ? 3 months. 3 months ಅಲ್ವಾ? 3 months ಅವ್ರದ್ದು ಆರ್ಟ್ ವರ್ಕ್ನ ಇಲ್ಲಿ ಶೋ ಮಾಡ್ತಾರೆ. ಅದನ್ನ ನೋಡೋಕೆ ಬಂದಿದ್ವಿ. ನಾವು ಬಂದಿದ್ದೆ ಲಾಸ್ಟಿಗೆ. ಇದು ಮಾರ್ಚ್ 31ಗೆ ಎಂಡ್ ಆಗೋದು. ನಾವು ಬಂದಿದ್ದು ಮಾರ್ಚ್ 15th ಇಲ್ಲಿದ್ದೀವಿ. ಸೊ ಬನ್ನಿ ನೋಡೋದ. ಅಂದರೆ ಅದ್ರ ಬಿಟ್ಟು ಇವಾಗ ಫಸ್ಟ್ ರೂಮಿಗೆ ಹೋಗಬೇಕು. ಫಸ್ಟ್ ಫ್ರೆಶ್ ಅಪ್ ಆಗಿ ಆಮೇಲೆ ಎಲ್ಲ ನೋಡಿ ಇವಾಗ ಸೆಟ್ ಆಗ್ಬಿಟ್ಟೆ ಆಲ್ರೆಡಿ. ರೂಮಿಗೆ ಹೋಗ್ತಾ ಇದ್ದೀವಿ. ನೋಡಿ ಫಾರಿನರ್ಸ್ ಎಲ್ಲ ಬರ್ತಾ ಇದ್ದಾರೆ. ಇಲ್ಲ ನೋಡಿಲ್ಲ. ಇಟ್ಸ್ ಓಕೆ. ಪ್ಲಾನ್ ಫ್ಲಾಪ್. ಮಿಷನ್ ಅನ್ಕಂಪ್ಲೀಟ್. ಓಕೆ. ಮೇನ್ ಏನಂದರೆ ಗೈಸ್ ಇಲ್ಲಿ ಲೈಕ್ ನೀಟಾಗಿ ಮೇಂಟೈನ್ ಮಾಡೋರೆ ಗೈಸ್. ಸ್ವಲ್ಪ ಕ್ಲೀನ್ ಇದೆ, ದೆನ್ ಹಂಗೆ ಸ್ವಲ್ಪ ಮೇಂಟೈನ್ ಮಾಡೋರೆ. ಲೈಕ್ ಗಿಡ ಆಗಿರ್ಬೋದು, ಮರಗಳನ್ನಾಗಿರ್ಬೋದು, ಲೈಕ್ ಸಕ್ಕತ್ತಾಗಿ ಮೇಂಟೈನ್ ಮಾಡೋರೆ. ನೋಡಿ ಎಲ್ಲ ಕಡೆ ಗ್ರೀನ್ ಫ್ಲವರ್ಸ್ ತುಂಬ ಚೆನ್ನಾಗಿದೆ. ನೋಡಿ ಅಲ್ಲಿ ಎಲ್ಲೋ ಇದೆ, ಈ ಕಡೆ ಪಿಂಕ್ ಇದೆ, ವೈಟ್, ಲೈಕ್ ಮರೂನ್. ತುಂಬ ನೀಟಾಗಿ ಮಾಡೋರೆ. ರೋಡ್ಗಳು ನೋಡಿ ಎಷ್ಟು ನೀಟ್ ಐತೆ, ಹೇಳೋದೇ ಬೇಡ, ನಿಮಗೆ ಗೊತ್ತಾಗ್ತೈತೆ ಆ ರೇಂಜಿಗೆ ಮಾಡೋರೆ. ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋ ಫೀಲ್ ಬರ್ತೈತೆ 1 ವಾರಕ್ಕೇನೆ. ಲೈಕ್ ಗೈಸ್ ಅದು ಏನು ಮಾಡೋಕ್ಕೂ ಆಗಲ್ಲ ಗೈಸ್, ತುಂಬ ಕೆಲಸಗಳಿರುತ್ತೆ. ಅದ್ರ ಜೊತೆ ಮೇಂಟೈನ್ ಮಾಡಬೇಕಲ್ವ. ಎಕ್ಸಾಮ್ C1 C2 ಮತ್ತು ಕಾಲೇಜ್ ವರ್ಕ್ ಜೊತೆ ಬೇರೆ ವರ್ಕ್ಗಳು ಮಾಡ್ತಾ ಇರ್ತೀವಿ ಎಲ್ಲರೂ. ಅದ್ರ ಜೊತೆ ನಾನು ವ್ಲಾಗ್ ಎಡಿಟ್ ಮಾಡೋದು ಕಷ್ಟ ಆಗ್ತಾಯಿತ್ತು, ವ್ಲಾಗ್ ಮಾಡೋಕ್ಕೆ ಕಷ್ಟ ಆಗ್ತಾಯಿಲ್ಲ. ಅದಕ್ಕೆ 1 ವೀಕ್ ಪೆಂಡಿಂಗ್ ಆಗಿತ್ತು. ಓಕೆ, ಟ್ರೈ ಮೈ ಬೆಸ್ಟ್ ಅಂತ ಹೇಳಿ ಮತ್ತೆ ಹೋಗೋದ, ಮತ್ತೆ ಮಾಡೋದ, ಮತ್ತೆ ಟ್ರೈ ಮಾಡುವ. ಗಿವ್ ಅಪ್ ಮಾತ್ರ ಮಾಡಲ್ಲ ಗೈಸ್. ನೋಡೋದ ನೋಡಿ ನಮ್ಮ ಪುಟ್ಟಿಗಳು ಇಬ್ಬರು ಮ್ಯಾಚಿಂಗ್ ಹಾಕ ಬಂದವರು. ಈ ಶೆಕೆಯಲ್ಲಿ ಬ್ಲ್ಯಾಕ್ ಹಾಕ ಶೆಕೆ ಅನ್ನೋಕ್ಕಿಂತ ನಡ್ಸಿನೇ ಸಾಯ್ಬಿಟ್ಟು 500 ಮೀಟ್ರ್ ಅಂತ ಹೇಳಿ ಸ್ಟಾರ್ಟಿಂಗ್ ಗೈಸ್. ನಿಜ ಗೈಸ್, ನಿಜ 500 ಮೀಟ್ರ್ 1.2 ಕಿಲೋಮೀಟರ್ಸ್ ಇದ್ದಿದ್ದು ಈಗ 500 ಮೀಟರ್ ಗೈಸ್. ಹಿಂಗೆ ಈ ಥರ ಹೇಳಿನೇ ನಮ್ಮನ್ನ ಭದ್ರ ಮಾಡ್ತಾರೆ. ನಡಿಬೇಕು ಗೈಸ್, ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ನೋಡಿ ಗೈಸ್ ಆ ಜಾಗ ಸೈಕಲ್ ಹೊಡಿತಾವ್ರೆ. ಅದನ್ನ ಬಿಟ್ರೆ ನಡಿಬೇಕಂತ. ಎಷ್ಟು ದಪ್ಪ ಹೋಗಿದೆ ಅನ್ಸುತ್ತೆ, ಸಣ್ಣ ಗಾಡಿ ಫಿಟ್ ಮಾಡಿ ನೋಡಿ ಗೈಸ್. ಮತ್ತೆ ಸಣ್ಣ ಆಗಿಬಿಟ್ರೆ ಬೋನ್ ಒಂದು ನೋಡ್ಸ್ಬೋದು, ಮತ್ತೇನಿಲ್ಲ. ಏನು ನೀಟಾಗಿ ಮೇಂಟೈನ್ ಮಾಡೋರೆ ಗೈಸ್ ಇವರು.
ನಮ್ಮ ಕಡೆ ವಾಲ್ ಪೇಂಟ್ ಮಾಡಿದ್ರೆ ಗೊಜ್ಜೆ ಆಗ್ಬಿಡ್ತಾರೆ. ಇದು ಜಾಗನೇ ಅದಲ್ವಾ? ಹ್ಞೂ ಲೈಕ್ ವಿಸಿಟರ್ ಬರ್ತಾರೆ ಅಂತ. ಆಮೇಲೆ ಕೇರಳದಲ್ಲಿ ಗೈಸ್ ದೇ ವ್ಯಾಲ್ಯೂ ಆರ್ಟ್ ಆ್ಯಂಡ್ ಆರ್ಟಿಸ್ಟ್. 100% ಅದಕ್ಕೆ ಅಷ್ಟು ಆರ್ಟಿಗೆ ಸಖತ್ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಕಡೆ. ಅಷ್ಟು ಜನದ್ದು ವ್ಯಾಲ್ಯೂ ಮಾಡಿ ಅವರಿಗೆ ನಮಗೂ ಬಂದಿದ್ರು ಸ್ಟೂಡೆಂಟ್ ಬಿನಾಲೆಗೆ ಕಾಲೇಜಿಗೆ ಬಂದು ಕಾಲೇಜಿಗೆ ಬಂದು ಮಾತಾಡಿಸಿ ಪರ್ಸ್ನಲ್ ಆಗಿ ಮೆಸೇಜ್ ಹಾಕವ್ರೆ ಪ್ರತಿಯೊಬ್ಬ ಸ್ಟೂಡೆಂಟಿಗೂ, ಬನ್ನಿ 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 ಅಂತ. ಸೊ ಬರಲೇಬೇಕು. ಇಟ್ ಇಸ್ ರಿಯಲಿ ದ ಸ್ಟೂಡೆಂಟ್ ಬಿನಾಲೆ ಟೀಮ್ ಮತ್ತು ಬಿನಾಲೆ ಟೀಮ್ ತುಂಬ ಯೋಚನೆ ಮಾಡಿ ಎಲ್ಲ ಮಾಡಿರೋದು. ಸೊ ವಂಡರ್ಫುಲ್ ಪ್ಲೇಸ್, ಬರಲೇಬೇಕು, ಬನ್ನಿ ನೋಡಿ. ಆರ್ಟಿಸ್ಟ್ಗಳು ಏನಂತಿದಾರಲ್ವ, ಆರ್ಟ್ ಸ್ಟೂಡೆಂಟ್ಗಳು, ಅದು ಬನ್ನಿ ಒಂದ್ಸಲ ನೋಡಿ. ಫಿನಾಲೆ ಕಂಪಲ್ಸರಿ ಆಗ್ತದೆ. 31st ಗಂಟ ಉಂಟು. ಸೊ ಕಂಪಲ್ಸರಿ ಬಂದು ಹೋಗಿ. ಒಂದಿನಕ್ಕೆಲ್ಲ ಬಂದು ಹೋಗೋಕ್ಕಾಗಲ್ಲ, ಯಾಕಂದರೆ 35, 33 ಗ್ಯಾಲರೀಸ್ ಏನೋ ಐತೆ. ಸೊ ಒಂದು 3 to 4 days ಬೇಕು ಮ್ಯಾಕ್ಸಿಮಮ್, ಅಲ್ಲ ಮಿನಿಮಮ್ಮು. ಮ್ಯಾಕ್ಸಿಮಮ್ ಬೇಕಾದರೆ ಎಷ್ಟು ದಿನ ಬೇಕಾದ್ರೆ ಹಾಕೊಳ್ಳಿ. ನಾವು 4 ಡೇಸಿಗೆ ಹಾಕೊಂಡಿದ್ದೀವಿ. ಆಕ್ಚುಲಿ 4 days ನಾವು ಅಷ್ಟೊಂದು ಕವರ್ ಮಾಡೋಕ್ಕಾಗಲ್ಲ. ಎಲ್ಲದೂ ನೀಟಾಗಿ ನೋಡ್ತೀನಿ ಅಂದರೆ ಲೈಕ್ 7 days ಮೇಲೆ ಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು 3 ದಿವಸಕ್ಕೆ ಅವ್ರು ಹೇಳಿದ ಪ್ರಕಾರ 3 ದಿವಸ ತುಂಬ ಕಡಿಮೆ ಆಯಿತು. ಅದಕ್ಕೆ ನಾವು ಒಂದಿನ ಎಕ್ಸ್ಟೆಂಡ್ ಮಾಡಿದ್ವಿ. ಫೈನಲ್ ಇಯರ್ ಗೈಸ್, ಜಾಸ್ತಿ ರಜೆ ಹಾಕೋಕ್ಕೂ ಆಗಲ್ಲ. ಕಾಲೇಜ್ ವರ್ಕು, ಅಟೆಂಡೆನ್ಸ್ ಬೇಕು, ಮತ್ತು ಅದ್ರ ಜೊತೆ ಬೇರೆ ಬೇರೆ ಕೆಲಸಗಳಿರುತ್ತೆ, ಅದನ್ನೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ. ಇವಳು ಇಂಟರ್ನ್ಶಿಪ್ ಬೇರೆ ಮಾಡ್ತಾವೆ. ಬಟ್ ನಂದು ಇಂಟರ್ನ್ಶಿಪ್ಪು ಅದೇ ಪ್ರಾಬ್ಲಮ್, ಕಾಲೇಜಲ್ಲಿ ರಜಾ ಕೊಡಲ್ಲ. ಸೊ ನಾನು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡಬೇಕು. ಲೈಕ್ ಇಲ್ಲಿರೋರಲ್ಲಿ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಗೈಸ್. ಸ್ಕ್ರೀನ್ ಮುಂದೆ ಕಾಣಿಸೋಕ್ಕಿಂತ ಸ್ಕ್ರೀನ್ ಹಿಂದೆ ಕಾಣಿಸೋ ತುಂಬ ಜನ ಹಾರ್ಡ್ ವರ್ಕಲ್ಲ ಅವ್ರೆ, ತೋರಿಸ್ಕೊಳ್ಳಲ್ಲ ಅಷ್ಟೇ. ಏನಂದರೆ ನಾವು ಆ್ಯಸ್ ಯೂಶುವಲ್ ಸ್ಟೂಡೆಂಟ್ಸ್ ನಾವು ಏನೇನು ಓದಿದ್ದೀವಿ ಅದು ನೀಟಾಗಿ ಒಂದು ಒಳ್ಳೆ ಜಾಗದಲ್ಲಿ ಹೋಗಿ ಇದು ಮಾಡಬೇಕು ಅಂತ. ನಮ್ಮದು ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಂತ ಅಲ್ಲ, ನಾವು ಏನೇ ಹೋದ್ರೂ ಈಗ ಆ್ಯಸ್ ಅಪ್ಲೈಡ್ ಆರ್ಟ್ ಸ್ಟೂಡೆಂಟ್ಸ್ ನಾವು ಗ್ರಾಫಿಕ್ ಆರ್ಟು ಮಾಡ್ತಾಯಿದ್ದೀವಿ. ಆ ಗ್ರಾಫಿಕ್ ಆರ್ಟು ಹಾಗೆ ನಿಲ್ಲಬಾರ್ದು. ಸೊ ನಾವು ಇಂಥ ಜಾಗದಲ್ಲೆಲ್ಲ ಬಂದಾಗ ಮೇ ಬಿ ಯಾರೋ ಒಂದು ಆರ್ಟಿಸ್ಟ್ ನೋಡಿ ನಮಗೂ ಇನ್ಸ್ಪೈರ್ ಆಗ್ಬೋದು, ಮತ್ತು ಅವ್ರ ಜೊತೆ ಕಾಂಟ್ಯಾಕ್ಟ್ ಬಿಲ್ಡ್ ಆಗುತ್ತೆ, ಅದೆಲ್ಲ ಬೇಕು. ಆಮೇಲೆ ಎಸ್ಪೆಷಲಿ ನಾವೀಗ 4th year ಇದ್ದಾಗ ಒಂದು ಥಿಂಗ್ ಇದೆ, ಸೊ ವಿ ಮೇಕಿಂಗ್ ಗುಡ್ ಮೆಮರೀಸ್. ಸೊ ಸುಮ್ಮನೆ ಎಲ್ಲೆಲ್ಲ ಹೋಗೋ ಬಂದು ರೀಸನ್ ಇಟ್ಕೊಂಡು ಇಲ್ಲೆಲ್ಲ ಬಂದಾಗ ನಮ್ಗೆ ನೋಡ್ದಂಗೆ ಹೋಗುತ್ತೆ. ವಿ ಸ್ಪೆಂಡ್ ಟೈಮ್ ವಿತ್ ಈಚ್ ಅದರ್ ಆಲ್ಸೋ. ಸೊ ನೀಟಾಗಿ ಇಟ್ಟವ್ರಪ್ಪ ರೋಡ್ಗಳನ್ನ. ಇಟ್ ಈಸ್ ಲೈಕ್ ಹೆಂಗೆ ಪೋರ್ಟ್ಸ್ ಎಲ್ಲ ಇತ್ತು, ಇಟ್ ಇಸ್ ರಿಯಲಿ ಲೈಕ್ ಅ ಬ್ರಿಟಿಷ್ ಡಚ್ ಪೋರ್ಟ್ ಥರ ಇದೆ. ಯು ಕ್ಯಾನ್ ಸಿ ದೋಸ್ ಬಿಲ್ಡಿಂಗ್ಸ್ಗಳು ನೋಡ್ಬೋದು, ಲೈಕ್ ಗ್ರೀನರಿಗಳನ್ನ ಅವರು ಹಂಗೆ ಮೇಂಟೈನ್ ಮಾಡೋರೆ. ಆಮೇಲೆ ಪೂರ್ತಿ ಸ್ಟ್ರಕ್ಚರ್, ಆರ್ಕಿಟೆಕ್ಚರ್ ಅದೊಂಥರ ಎಸೆನ್ಸ್ ಇದೆ ಬ್ರಿಟಿಷ್ ಡಚ್ ಇದೆಲ್ಲ. ಆಲ್ರೆಡಿ ಎಷ್ಟು ನಿಮಿಷ ಆಯಿತು ಗೊತ್ತಿಲ್ಲ, ಮಾತಾಡ್ತಾನೆ ಇದ್ದೀವಿ, ಕೈ ನೋವು ಬಂದಿದೆ. ಸ್ಟೂಡೆಂಟ್ಸ್ ಆಗಿ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಬೇರೆ ಫೀಲ್ ಆಗುತ್ತೆ. ಆ್ಯಸ್ ಗ್ರೋನ್ ಅಪ್ಸ್ ಆರ್ ಆಫ್ಟರ್ ಕಾಲೇಜ್ ಬಂದಾಗೆ ಬೇರೆದಾಗುತ್ತೆ. ಸೊ ನೀವು ಕಾಲೇಜಲ್ಲಿ ಇದ್ದರೆ ಈಗಲೂ ಕನ್ವಿಸಿಟ್ ಇಲ್ಲೊಂದು ಕೂಡ ತಗೋಬನ್ನಿ, ಸಾಕಾಗ್ಬೋದು. Same but different. Hello. Welcoming you. Guys ನೋಡಿ, ಇದು ಇವಾಗ ವಿಡಿಯೋಗೋಸ್ಕರ ಈ ತರ ಮಾಡ್ತಿರೋದು. ಹೇಳ್ಬಿಟ್ಟು ಇವತ್ತು ನಿನ್ ಗೋಲ್ ಹಾಕ್ಬಿಡ್ತೀನಿ. ಏಯ್ ಬಿಹಾರಿ, ಹಾ
ಹೆಲೋ ಗಾಯ್ಸ್, ನಾವಿವತ್ತು ಫೋರ್ಟ್ ಕೊಚ್ಚಿಗೆ ಬಂದಿದ್ದೀವಿ, ಲೈಕ್ ಬಿನಾಲೆಗೆ. ಸೊ ನಾವಿಲ್ಲಿ ರೂಮ್ ಸ್ಟೇಗೆ ಒಂದು ರೂಮ್ ಬುಕ್ ಮಾಡಿದ್ವಿ. ಸಕ್ಕದಾಗೈತೆ, ಬನ್ನಿ ನೋಡೋದ. ಅಂಕಲ್ ಒಂದು ಸ್ವಲ್ಪ ಸಾರಿ, ಅದು ಸೊಳ್ಳೆ ಪರ್ದೆ ತರ ಐತೆ. ಇದು ಹಾಲ್ ಸಕ್ಕದಾಗೈತೆ. ಸೋಫಾ ಎಲ್ಲ ಇಟ್ಟಿದ್ದಾರೆ. ಒಂದು ಫಿಶ್ ಟ್ಯಾಂಕ್ ಐತೆ ನೀಟಾಗಿ. ಮತ್ತೆ ಇಲ್ಲೊಂದು ಪೇಂಟಿಂಗ್ಗಳೈತೆ. ಇಲ್ಲೊಂದು ಸಿಂಗಲ್ ಬೆಡ್ ಹಾಕವ್ರೆ, ಟಿವಿ ಐತೆ, ಪೇಂಟಿಂಗ್ ಐತೆ. ಲಾಸ್ಟ್ ಸಫರ್ ಹಾ, ಒಳ್ಳೆ ಟಿವಿ ಇಟ್ಟವ್ರೆ, ಲಾರ್ಜು ಪೇಂಟಿಂಗ್ಗಳೈತೆ. ದೆನ್ ಇಲ್ಲೊಂದು ಅಡುಗೆ ಮನೆ, ಡೈನಿಂಗ್ ಟೇಬಲ್ ಐತೆ, ಫ್ರಿಡ್ಜ್ ಐತೆ. ಇದು ಅಡುಗೆ ಮನೆ, ಏನ್ ಬೇಕಾದ್ರೂ ಕುಕ್ ಮಾಡ್ಬೋದು. ಗ್ಯಾಸ್ ಐತೆ. ಬಿಟ್ರೆ ಚೆನ್ನಾಗೈತೆ, ಎಲ್ಲ ನೀಟಾಗಿಟ್ಟವ್ರೆ. ರೂಮ್ ಕ್ಲೀನ್ನೆಸ್ ಚೆನ್ನಾಗೈತಲ್ವಾ? ಓಕೆ, ನೀಟಾಗಿಟ್ಟವ್ರೆ. ಇದು ಬೇಡ, ವಾಶ್ರೂಮ್ ಅದು ಅಲ್ಲೇ ಇರ್ಲಿ ಸದ್ಯಕ್ಕೆ. ಇದು ಬೆಡ್ರೂಮ್. ಇಲ್ಲಿ ಚೆನ್ನಾಗಿದೆ. ಮಿರರ್ಗಳು ಚೆನ್ನಾಗಿಟ್ಟವ್ರೆ ಗೈಸ್. ಇಲ್ಲಿ ಮೂರ್ ಮಿರರ್, ಇಲ್ಲೊಂದು ಅಲ್ಲೊಂದು. ಕ್ಯಾಮ್ರಾಮ್ಯಾನ್ ನೂಪುರ್ ಜೊತೆ ಲಾಗರ್ ದರ್ಶನ್. ಇದು ಚೆನ್ನಾಗಿ ಕಾಣಿಸ್ತಿದ್ದೀನಿ ಮರ. ನಾನು ನೀನದ್ ಯಾತ ಪೊಲಿಟಿಷಿಯನ್ ಒಬ್ಬ ಇದ್ದ ನೋಡು, ನಾಗರಾಜ ಯಾರವನಲ್ಲ. ಕ್ಯಾಮ್ರಾಮನ್ ನೂಪುರ್ ಜೊತೆ. ಇನ್ನೊಂದು ರೂಮ್ ಮಿಸ್ ಆಗಿತ್ತೆ ಬಾ. ಹುಡುಗಿರ್ದೊಂದು ರೂಮ್ ಐತಿ. ಇದು ಹುಡುಗರ್ದು ಗೈಸ್. ಆಕ್ಚುಲಿ ಇದು ಹುಡುಗಿರ್ದಾಗಿತ್ತು. ಇವರು ಆಕ್ರಮಣ ಮಾಡ್ಕೊಂಡವ್ರೆ ನಮ್ಮ ಮೇಲೆ. ಇಲ್ಲಿ AC ಇಲ್ಲ ಅಂತ. ಅಲ್ಲಿ AC ವರ್ಕ್ ಆಗ್ತಾ ಇಲ್ಲ. ನಮ್ಮ ರೂಮಲ್ಲಿ AC ವರ್ಕ್ ಆಗ್ತಾ ಇತ್ತು. ಇವರು ಬಂದು ಆಕ್ರಮಣ ಮಾಡವ್ರೆ. ಇದು ಇವ್ರು ಆಕ್ರಮಣ ಮಾಡಿದ್ದು. ನಾ ಬಾಯ್ಸಿಗೆ ಸಿಂಪಲ್ ಆಗಿತ್ತು. ಒಂದು ಟೇಬಲ್ ಇತ್ತು. ಐರನ್ ಮಾಡಿ ಕೊಟ್ಟಿರೋದು. ನಾನೇ ಮಾಡ್ಕೊಂಡೆ 2ನೇ ಸಲ. ಫಸ್ಟ್ ಸಲ ಮಾಡಿದಾಗ ಒಂದು ಸ್ವಲ್ಪ ಹಾಳು ಮಾಡ್ಕೊಂಡೆ. ಒಂದು ಮಿರರ್, 2 ಮಿರರ್ ಐತೆ. ಚೆನ್ನಾಗೈತೆ ರೂಮ್. ಇಲ್ಲಿ ವಾಶ್ರೂಮ್. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. 8-10 ಜನ ಅಂತೂ ಆರಾಮಾಗಿ ಲೈಕ್ ಕೊಡೋ ಅಮೌಂಟಿಗೆ ಚೆನ್ನಾಗಿದೆ. ವರ್ತ್ ಇದೆ ಆಕ್ಚುಲಿ. ಒಂದ್ ಮನೆ ತರ ಅಂದ್ರೆ ರೂಮ್ ಫೀಲ್ ಇಲ್ಲ, ಮನೆ ತರನೇ ಫೀಲ್ ಆಗ್ತೈತೆ. ಕೊಟ್ಟಿರೋ ದುಡ್ಡಿಗೆ ವರ್ತ್ ಇದೆ. ತುಂಬಾ ಇಷ್ಟ ಆಯ್ತು. ಅದೇ ಅವ್ನು ಹೇಳಿದ್ನಲ್ಲ, ಅದೇನೆ ಸೇಮ್. ನೋಡ್ರಿ, ತುಂಬಾ ಚೆನ್ನಾಗಿದೆ. 6,000 ಆರಾಮ್ಸೆ ಕೊಡ್ಬೋದು. ಮನೆ ತರಾನೇ ಇದೆ. ಮನೆನೇ ಇದು, ಮನೆ ತರ ಅಲ್ಲ, ಮನೆ. ವರ್ತ್ ನೋಡ್ರಿ, ವಾಟರ್ ನಾಗರಾಜ್ ಹೋಗ್ತಿದ್ದಾನೆ ಅಲ್ಲಿ. ಹೋರಾಟ ಮಾಡಕ್ಕಂತ ಬಂದ್ಬಿಟ್ಟಿದ್ದಾರೆ ಕೊಚ್ಚಿಗೆ. ಫಿನಾಲೆಗೆ ಯಾರಾದ್ರೂ ಮತ್ತೆ ಬರೋರಿದ್ರೆ, ಲೈಕ್ ಈ ವ್ಲಾಗ್ ಹಾಕಿದ್ಮೇಲೆ ನೋಡಿದವರು ಯಾರು ಬರೋರಿದ್ರೆ DM ಮಾಡಿ. ನಾವು ಇದ್ರದ್ದು ಲೊಕೇಶನ್ ಮತ್ತೆ ರೂಮ್ ಅವ್ರ ಡೀಟೇಲ್ ಕೊಡ್ತೀನಿ, ಬಂದು ವಿಸಿಟ್ ಮಾಡಿ. ಬಿನಾಲೆಗೆ ಬರ್ರಪ್ಪ, ಯಾರ್ಯಾರು ಆರ್ಟ್ ಸ್ಟೂಡೆಂಟ್ಗಳಿದ್ದೀರಾ ಪ್ಲೀಸ್ ಬರ್ರಿ, ಮಿಸ್ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಮುಂದೆ ಸಿಗುವ. ಸೊ ಆಮೇಲೆ ಸಿಗುವ. ಬಾಯ್ ಬಾಯ್ ಗಾಯ್ಸ್. ಇವಾಗ ಎಲ್ಲರೂ ಹೊರಟಿದ್ದಾರೆ. ಇವಾಗ ಬಿನಾಲೆಗೆ ತಿಂಡಿ ತಿಂದು ಹೊರಡಬೇಕು. ಟೈಮು ಗೈಸ್ ತಿಂಡಿ ಇಲ್ಲ. ಹಾ, ಯಾರು ತಿಂಡಿ ಇಲ್ಲ? ತಿಂಡಿ ನೀವು ಮಾಡಬೇಡಿ, ನಾನು ಮಾಡ್ಕೊಂಡು ಬರ್ತೀನಿ. ನನಗೆ ಅಷ್ಟು 11:51 ಗೈಸ್. ತಿಂಡಿ ತಿಂದಿನೇ ಹೋಗೋದ. ಫುಲ್ ಹಸುವಾಗ್ತೈತೆ. ಬೆಳಿಗ್ಗೆ ನೈಟು ಏನು ತಿಂದಿದೆ ಪುಟ್ಟಿ. ಇವರಿಬ್ರು ನೋಡಿ ಗೈಸ್, ಯಾವಾಗಲೂ ಮ್ಯಾಚಿಂಗ್. ಇವರಿಬ್ರು ಒಂಥರ ಮ್ಯಾಚಿಂಗ್. ಕೆಂಪು ಹಳದಿ ಕೆಂಪು, ಅರಿಶಿನ ಚಂದನದ ಸಂತೂರ್. ಕೆಂಪು. ಇನ್ನೊಂದು ಹೊಸ ಬ್ರ್ಯಾಂಡು ಹಳದಿ, ಫಿನೈಲ್ ಬಂದು ಹಳದಿ ಆಯ್ತಾ? ಇವಳು ಭವನಿ ಏನಕ್ಕೆ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಿದ್ದೀವಿ ಇವತ್ತು?
ಯಾರಿಗೆ? ನಮ್ದು ಪ್ಯೂರ್ ವೈಟ್. ಏನ್ ತೋರಿಸ್ತು? ಎಲ್ಲ ಮನೆ ಮೇಲೆಲ್ಲ ಗಿಡ ಬೆಳೆಸ್ಬಿಟ್ಟವ್ರು. ನೋಡಿ ಒಳ್ಳೆ ಗಿಡ ಬೆಳೆಸಿ ಒಳ್ಳೆ ಜನರನ್ನ ಅಟ್ರಾಕ್ಟ್ ಮಾಡ್ತಾವ್ರೆ. ಪೋರ್ಟ್ ಅಲ್ವಾ, ಸೊ ಹದ್ದುಗಳು ಇಲ್ಲಿ ಸಾಯ್ತಾ ಇರತ್ತೆ ಮೀನ್ಸ್ ಜಾಸ್ತಿ ಇರುತ್ತೆ. ಸುಮ್ಮನೆ ನಾರ್ಮಲ್ ಆಗಿ ಇರೋದು. ಬಿಸ್ಲಿಗೆ ಹಾಕೊಂಡಿದ್ದು ಗೈಸ್, ನಾನೇನು ಸುಮ್ಮನೆ ಹಾಕ್ಬೇಕಂತಲ್ಲ. ಈಗ ಲೊಕೇಶನ್ ನೋಡ್ತಿರೋರು ಯಾರು? ಗೊತ್ತಿಲ್ಲ. ನಾನಂತೂ ಲಾಗಲ್ಲಿದ್ದೀನಿ. ಗೈಸ್ ಆ್ಯಕ್ಚುಲಿ ಸೆಕೆ ಇದೆ, ಬಟ್ ಆದರೆ ನಾವು ಆ್ಯಕ್ಚುಲಿ ಕೋಸ್ಟಲ್ ಅಲ್ವಾ, ಕೋಸ್ಟಲ್ ಏರಿಯಾದಿಂದನೇ ಬಂದಿದ್ದು. ಅಂದರೆ ಮುರುಡೇಶ್ವರ ಆ ಕಡೆ ಎಲ್ಲ ಫುಲ್ ಬೀಚ್ ಏರಿಯಾ, ಸೊ ನಮ್ಗೆ ಅಡ್ಜಸ್ಟ್ ಆಗುತ್ತೆ. ಅವರಿಗೆಲ್ಲ ಸ್ವಲ್ಪ ಸೆಕೆ ಜಾಸ್ತಿ ಆಗ್ತಾಯಿದೆ ಅಂತ. ನಮ್ಗೆ ಓಕೆ ನಾಟ್ ಅಡ್ಜಸ್ಟ್ ಆಗಿದ್ದೀವಿ ನಾವು. ಊರ ಕಡೆ ಮಕ್ಕಳು ಮಾರೆ ಅಡ್ಜಸ್ಟ್ ಆಗದೆ. ಗಾಯ್ಸ್ ಇಲ್ಲಿ ಸಖತ್ ಫಾರಿನರ್ಸ್ ಅವರು, ತುಂಬ ಚೆನ್ನಾಗಿರೋರು ಅವರು. ಅಲ್ಲೊಬ್ಳು ಆಟೋ ಹತ್ತದ್ದು ನೋಡಿದೆ ನಾನು ಗ್ಯಾಪಲ್ಲಿ. ಅದನ್ನ ಬಿಟ್ಟರೆ ಏರಿಯಾಗಳನ್ನೆಲ್ಲ ನೀಟಾಗಿತ್ತವ್ರಲ್ಲ. ಇದೇನಾ? ಇದು ಫಸ್ಟ್ ಒನ್ ಗೈಸ್. ಇದು ಐತೆ ಕೊಚ್ಚಿ ಬಿನಾಲೆ. ಈ ಥರ ಟೋಟಲ್ ಎಷ್ಟಿದೆ? 35 ಅಥವಾ 33? ಟೋಟಲ್ ಎಷ್ಟಿದೆ? 33 ಇದೆ ಗೈಸ್. ಫಸ್ಟ್ ಇಲ್ಲಿ ನೋಡಿ, ಇಲ್ಲಿಗೆ ಹುಡುಕ್ತಾ ಇದ್ದೀವಿ ಗೈಸ್ ಆವಾಗಿಂದ. ಅಂತೂ ಇಂತೂ ಬಂದ್ಬಪ್ಪ ಒಂದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ಗೆ. ಇರತ್ತೆ ಉಡುಪಿ ಅವ್ರದ್ದು ಒಂದೆರಡು ಕಡೆ ಇರೋದ. ಉಡುಪಿ ರೆಸ್ಟೋರೆಂಟ್ ತುಂಬ ಕಡೆ ಇದೆ. ಇದು ಕ್ಲೋಸ್ ಅಂತೆ ಗೈಸ್. ಹಣೆ ಬರಹಕ್ಕೆ ಹೊಣೆಯಾರು ಇಲ್ಲಿಯ ನಸೀಬ್ ಗೈಸ್. ಆಲ್ಮೋಸ್ಟ್ 1 ಕಿಲೋಮೀಟರ್ ನಡೆದಿದ್ದೀವಿ, ಒಂದೂವರೆ ನಡೆದಿದ್ದೀವಿ. ಆನ್ಲೈನ್ ಗೂಗಲಲ್ಲಿ ಐತೆ ಓಪನ್ ಅಂತ, ಬಟ್ ಕ್ಲೋಸ್. ಫುಲ್ ಪೀಕಿಗೆ ಬಂದ್ಬಿಡ್ತು ಗೈಸ್. ಟೆನ್ಷನ್ ಒಂದ್ಸಲ. ಅವನು ಓಪನ್ ಇದ್ಬಿಟ್ಟು ಕ್ಲೋಸ್ ಅಂದ್ಬಿಟ್ಟ. ನೋಡಿ ಬೆಂಗಳೂರು, ಸೊ ಅವಳು ಮಂಗಳೂರು, ಅವಳು ತೊಂದರೆ ಇಲ್ಲ ಅಂತ ಹುಟ್ಟಿ ಹೋಗ್ಬಿಟ್ಟು. ಇಲ್ಲೆಲ್ಲ ಮನೆದೆಲ್ಲ ನೋಡಿ ಗೈಸ್, ಒಳ್ಳೆ ಇದು ಗಾರ್ಡನ್ ಥರ ಮಾಡಿರ್ತಾರೆ ನೋಡಿ. ಅಲ್ಟಿಮೇಟ್ ಕೂತ್ಕೊಳ್ಳೋಕೆ ಒಂದು ಜಾಗ, ಮನೆ ಎದುರುಗಡೆ ನೀಟಾಗಿರುತ್ತೆ ಯಾವಾಗ. ನಮಗೂ ಕ್ಲೋಸ್ ಅಂದ್ಬಿಟ್ನಲ್ಲ ಮಚ್ಚಿ ಅವನು. ಅಯ್ಯಯ್ಯೋ ಈಗ ಇಷ್ಟು ಮಾತಾಡಿದ್ರೆ ರೆಕಾರ್ಡ್ ಆಗಿರಕ್ಕಾಗ ಹೆಂಗಿರ್ಬೋದು? ನಮ್ಮ ಅಂಕಲ್ ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ജില്ലാ കമ്മിറ്റി സംഘടിപ്പിക്കുന്ന വാഹന പ്രചരണ ഈ വഴിയിലൂടെ കടന്നു പോകുന്നത്. ಬರ್ತಾವ್ರೆ, ನಾನು ಹೋಗ್ತಾ ಇದ್ದೀನಿ, ಅವ್ರು ನೋಡಿ ಎಲ್ಲ ಹೋಗ್ತಾ ಇದ್ದಾರೆ. ನಾನು ಇವತ್ತಿನ ಕೊಚ್ಚಿದ್ದೇನು ಲಾಗ್ ಐತಲ್ಲ, ಅದನ್ನು ನಾನು ಮಿನಾಲ್ ಅಣ್ಣ ಅವ್ರದ್ದು ಫೋನಲ್ಲೇ ಮಾಡ್ತಾ ಇದ್ದೀನಿ. ಬಿಕಾಸ್ ಅಣ್ಣ ಇದು ಮೇನ್ ರೋಡ್ ಅಲ್ವಾ, ಇಲ್ಲೆಲ್ಲರೂ ಸಿಗತ್ತೆ ಬನ್ನಿ ಅಣ್ಣ. ಆ್ಯಕ್ಚುಲಿ ಮೇನ್ ರೋಡ್ ಅಲ್ವಾ, ಇಲ್ಲೆಲ್ಲರೂ ಇರತ್ತೆ. ಹಾಂ ಗೈಸ್, ನಾನು ಮಿನಾಲ್ ಅಣ್ಣನ ಫೋನಲ್ಲೇ ಲಾಗ್ ಮಾಡ್ತೀನಿ. ಬಿಕಾಸ್ ನನ್ನ ಫೋನ್ದು ಸ್ಟೋರೇಜ್ ಪೀಕಲ್ಲಿ ಹೋಗೈತೆ. ಲೈಕ್ 4Kದಲ್ಲಿ ವೀಡಿಯೋ ಮಾಡೋವಾಗ ಸ್ಟೋರೇಜ್ ಫುಲ್
ಸ್ವಲ್ಪ ಜಾಸ್ತಿ ಬೇಕು, ಆಗಲ್ಲ. ನನ್ನ ಫೋನಲ್ಲಿ 1-2-3 GB ಇದ್ದರೆ ಮ್ಯಾಕ್ಸು ಸ್ಪೇಸ್. ಇವ್ರದ್ರಲ್ಲಿ ಐತೆ 120 GB ಏನೋ ಸ್ಪೇಸ್ ಐತೆ. ಸೊ ಅವ್ರದ್ದೆಲ್ಲ ಮಾಡ್ತಾ ಇದ್ದೀನಿ. ಅವ್ರದ್ದು ಫೋನ್ ಕ್ಲಾರಿಟಿ ಚೆನ್ನಾಗಿದೆ, ಯಾವುದು ಗೊತ್ತಿಲ್ಲ, ಚೆನ್ನಾಗಿದೆ. ನಾನು ಒಬ್ಬನೇ ಹುಟ್ಟಿನ ಥರ ಮುಂದೆ ಮಾತಾಡ್ತಾ ಹೋಗ್ತಾ ಇದ್ದೀನಿ ಜನರ ಮನಸ್ಸಲ್ಲಿ. ಇವನೇನೇ ಈ ಥರ ಮಾತಾಡ್ತಾವೆ, ಅವರೆಲ್ಲ ಹಿಂದೆ ಬರ್ತಾವ್ರೆ. ಸ್ಟಿಲ್ ನಾವು ಬೆಳಿಗ್ಗೆ ತಿಂಡಿಗೆ ಹುಡುಕ್ತಾ ಇದ್ದೀವಿ. ಏನೋ ಗ್ಯಾಸ್ ಸಪ್ಲೈ ಪ್ರಾಬ್ಲಮ್ ಆಯ್ತಂತೆ ನೋಡಿ, ಪಿಂಕ್ ಗ್ಯಾಸ್ ಸಪ್ಲೈ ಪ್ರಾಬ್ಲಮ್ ಆಯ್ತಂತೆ. ಸೊ ಅದಕ್ಕೆ ಎಲ್ಲ ಹೋಟೆಲ್ಗಳು ಕ್ಲೋಸು. ಹುಡುಕ್ತಾ ಇದ್ದೀವಿ. ಒಂದೇ ಒಂದು ಹೋಟೆಲ್ ಸಿಗ್ತಾ ಇಲ್ಲ, ಎಲ್ಲ ಇದ್ದಿದ್ದೆಲ್ಲ ಕ್ಲೋಸ್ ಅಂತೆ. ಮತ್ತೆಲ್ಲದು ನಾನ್ ವೆಜ್ಜು. ಏನು ಮಾಡೋದು, ಅದೇನೋ ಗ್ಯಾಸ್ ಸಪ್ಲೈ ಪ್ರಾಬ್ಲಮ್ ಅಂತೆ, ಅದಕ್ಕೆ ಕ್ಲೋಸ್ ಮಾಡೋರು ವೆಜ್ ಅವರು. ಹಿಂಗಾದರೆ ಹೆಂಗೆ ಗುರು? ಬೆಸ್ಟು ಇವ್ರಿಗೆ ಒಂದು 3 ದಿನ ತನಕ ಹಣ್ಣುಗಳು ಹಣ್ಣು ಹಂಪಲೆಲ್ಲ ತಿನ್ಕೊಂಡು ಬದುಕ್ಬೇಕು ನೀವು. ನಾವು ಒಂದು ಸ್ವಲ್ಪ ತಗೊಳ್ತೀವಿ. ನೀವು ಹುಡುಕಿ, ನಮಗೆ ಸಿಗತ್ತೆ ಅನ್ಕೊಂತೀನಿ. ನಾನ್ ವೆಜ್ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಗುರು. ಚಿಕನ್ ಖುಷಿ. ನನಗೆ ಊರ್ ಕಡೆ ಫುಡ್ ಸಿಗತ್ತೆ, ಇಲ್ಲಿ ಮೀನು ಸಿಗತ್ತೆ. ಬಿಕಾಸ್ ಇದು ಕೋಸ್ಟಲ್ ಏರಿಯಾ ಅಲ್ವಾ. ಖುಷಿ ನೋಡು. ಮೀನ್ ಕರಿ ಯಾವ್ದೋ ಗಲ್ಲಿ ನುಗ್ತವ್ರೆ. ಇದು ಹೆಂಗಾಗೈತೆ ಅಂದ್ರೆ ನಂಬಕ್ ಆಗ್ತಾ ಇಲ್ಲ ನನಗಂತೂ ಗೂಗಲ್ನ ನೋಡಿ. ಗೈಡ್ ನೋಡ್ರಿ. ಚಿಕ್ಕ ಜಾಗ, ಬಿಂಬ್ಳಿಕಾಯಿ ತಿಂದಿಲ್ಲ ಅದನ್ನ. ಸಖತ್ ಹುಳಿ ಇದೆ. ಇಲ್ಲ ಸಖತ್ ಹುಳಿ ಇದೆ ತೊಡ. ಇಲ್ಲ ಕರೆಕ್ಟ್ ಇದೆ. ತಿನ್ನೋದು ತಿನ್ಬೋದು. ಕಚ್ಚು ಒಂದು ಸೈಡ್ ಕಚ್ಚು. ನಾವು ಅರ್ಧ ನಾ ಕಚ್ಬೇಕಾ? ಸಖತ್ ಹುಳಿ. ಹಣ್ಣಾಗಿದೆ ಅದಕ್ಕೆ. ಹುಳಿ ಉಂಟಾಗಣ? ಹುಳಿ ಇಲ್ಲ, ಹುಳಿ ಅಷ್ಟಿಲ್ಲ. ಮಾಗೋಗಿತ್ತು ಮಾರೆ ಅದಕ್ಕೆ. ಹುಳಿ ಅಷ್ಟಿಲ್ಲ ಬಿಸಿಲಿಗೆ. ಆ್ಯಕ್ಚುಲಿ ಹುಳಿ ಇದ್ರೆ ಹೆಂಗಾಗತ್ತೆ ಅಂದರೆ ಆ ಸ್ಪ್ರೈಟ್ ಬಾಯಿ ಹಾಕ್ದಂಗೆ ಒಂದು ಫೀಲ್ ಬರುತ್ತೆ ಗೊತ್ತಾ, ಚುರ್ರ ಅಂತ. ಸ್ಪ್ರೈಟ್ ಇದೆ ಆಕ್ಚುಲಿ ಕಾಯಿ ಇರ್ಬೇಕು ಮಾರೆ. ಅದು ಬಿಂಬ್ಳಿಕಾಯಿ ನಮ್ಮ ಊರ್ ಕಡೆಯವ್ರಿಗೆ ಗೊತ್ತಾಗತ್ತೆ. ನಮ್ಮ ಕಡೆ ಬೀಂಪುಳಿ ಅಂತಾರೆ. ಅವಳು ಬ್ಯಾಂಗ್ಳೂರು. ಅವಳು ಗೈಸ್ ಅಲ್ಲಿ ನೋಡಿ ಗೈಸ್. ಯಾವ ಕಡೆ ರೈಟ್ ಸೈಡ್ ಹೋದ್ರು ಗೈಸ್. ಇವ್ರು ನಮ್ಮನ್ನು ಬಿಟ್ಟೋಗಿದ್ದಾರೆ ಗೈಸ್. ಹಿಂಗೇನಾ? ಒಂದು ಸೆಕೆಂಡ್ಗೆ ಎಲ್ಲ ಜಾರೋಗಿತ್ತು. ದೆನ್ ಸಿಕ್ಕಿದ್ದಾರೆ. ಸೊ ಅಲ್ಲವ್ರೆ, ನಾವಿಲ್ಲಿದ್ದೀವಿ. ಸಿಕ್ಕಾಪಟ್ಟೆ ಹಸುವಾಗ್ತೈತೆ ಬೆಳಿಗ್ಗೆಯಿಂದ. ಇವಾಗ ನೋಡಿ, ಹೆಂಗಾದ್ರು ಏನೂ ಆಗಲ್ಲ. ಹೋಗಿ ನೀವು ಕೊಚ್ಚಿಗೆ ಹೋಗಿ, ಅಲ್ಲಿ ವೆಜ್ ರೆಸ್ಟೋರೆಂಟು ಸಿಗತ್ತೆ, ಎಲ್ಲ ಸಿಗ್ತದೆ. ಒಂದೇ ವೆಜ್ ತಗೋಬೇಕಂತ ಹೇಳಿದ ಆ ಥರ 2 ವೆಜ್ ಸಿಕ್ತು, ಬಟ್ ಅದು ಕ್ಲೋಸ್. ಅದೇನೋ ಗ್ಯಾಸ್ ಪ್ರಾಬ್ಲಮ್ ಆಗಿದೆ. ಅಂದ್ರೆ ಇಂಟರ್ನ್ಯಾಷನಲ್ ಅಲ್ಲಿ ಗ್ಯಾಸ್ ಅದೇನೋ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಬಿಕಾಸ್ ಆಫ್ ಸಮ್ ಇಂಡಿಯನ್ ಮಾಡ್ತಾರೆ ಗುರು ಅಷ್ಟೇ, ಮತ್ತೇನಿಲ್ಲ. ಡೇ ಬೈ ಡೇ ಇಂಡಿಯಾ ಚೇಂಜ್ ಆಗ್ತೈತೆ. ಫೈನಲಿ ಸಿಕ್ಕಿದೆ ವೆಜ್. ಇವರೆಲ್ಲ ಇಲ್ಲೇ ಇದ್ದಾರೆ. ಹಾಯ್, ಏನಾದ್ರು ತಿನ್ಬೇಕಾಯ್ತು, ಇಲ್ಲಾಂದ್ರೆ ಕಷ್ಟ ಐತೆ. ಅಂತೂ ಒಂದು ಸಿಕ್ಕಿದೆ. ಲಾಸ್ಟ್ ಆಪ್ಷನ್ ಇದು ಸಿಕ್ಕಿರೋದು.
ನಾನು ಹೇಳಿದ್ದೀನಿ ನಂದ್ರಲ್ಲಿ ನೋಡೋಣ ಏನಾಗ್ತದೆ ಅಂತ. ಫೋಟೋ ತೆಗಿಬೋದು. ಫೈನಲಿ ಫುಡ್ ಬಂದಿದೆ. ಫ್ರೈಡ್ ರೈಸ್ ಹಾಕಿದ್ದೀನಿ ನಾನು. ಎಲ್ಲರೂ ಆಪ್ಷನ್ ಇಲ್ಲ, ಇಲ್ಲಿ ಗ್ಯಾಸ್ ಪ್ರಾಬ್ಲಮ್ ಇದೆ, ಸೊ ಎಲ್ಲರೂ ಫ್ರೈಡ್ ರೈಸ್ ಆರ್ಡ್ರ್ ಹಾಕಿದ್ದಾರೆ. ಅದನ್ನೇ ತಿನ್ಬೇಕು. ರೈಸ್ ಆದ್ರೂ ಸಿಕ್ಕಿದೆಯಲ್ಲ. ಫೈನಲಿ ತಿಂದ್ವಿ. ಫೋನ್ ಅಡ್ಡ ಆಯ್ತು ಅಷ್ಟೇ. ಮಿರರ್ ಗಲೀಜಾಯ್ತು. ಅವನಿಲ್ಲೋದ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ನಾನು ಹೊರಗಿರ್ತೀನಿ. ಓಕೆ, ಇವಾಗ ಇಲ್ಲಿಂದ 2 ಕಿಲೋಮೀಟರ್ ಇದೆಯಂತೆ. ಸೊ ಆ 2 ಕಿಲೋಮೀಟರ್ಗೆ ನಾವು ಆಟೋ ಬುಕ್ ಮಾಡ್ತಾವ್ರೆ ಅಥವಾ ಉಬರ್ ಏನೋ ಮಾಡ್ತಾವ್ರೆ. ಗಾಯ್ಸ್ ಊಬರಲ್ಲಿ 72 ರೂಪಾಯಿ ತೋರಿಸ್ತಾ ಇದೆ ಗಾಯ್ಸ್, ಜಸ್ಟ್ ಫಾರ್ 2.5 ಕಿಲೋಮೀಟರ್ಸ್. ಇಲ್ಲಿ ಊಟ ಬೇಕು ಅಂದರೆ ಗ್ಯಾಸ್ ಇಲ್ಲ, ಹೋಟೆಲ್ ಇದ್ದರೆ ಗ್ಯಾಸ್ ಇಲ್ಲ, ಆಮೇಲೆ ಇಲ್ಲಿ ಆಟೋ ಇದ್ರೂ ಖರ್ಚು ಜಾಸ್ತಿ. ಅದಕ್ಕೆ ಗೈಸ್ ಬೆಸ್ಟ್ ದೇವರು ಫ್ರೂಟ್ಸ್ ಅಂತ ಮಾಡಿದ್ದಾರೆ. ಒಂದೊಂದು ಫ್ರೂಟ್ಸ್ ತೊಗೊಂಡೋಗಿದ್ದೀನ ಕಟ್ ಮಾಡಿ ತಿನ್ನಿ. ವೆಜ್ ಅವ್ರಿಗೆ ಇವ್ ನೋಡು, ನಮಗಿಲ್ಲ. ನಿಮಗಿಲ್ಲ ಅಲ್ಲ, ನಿಮಗೂ ಅದೇ ಪ್ರಾಬ್ಲಮ್. ಅಲ್ಲಿ ಗ್ಯಾಸ್ ಇಲ್ಲ ಅಂತ ನಮಗೂ. ಇವಾಗ ನಾವು ಹೊರಟಿದ್ದೀವಿ ಗೈಸ್. ಅಂದರೆ ಫಿನಾಲೆಗೆ ಫೈನಲಿ ವರ್ಕ್ ಮಾಡೋಕೆ ಹೋಗ್ತಾ ಇದ್ದೀವಿ. ಒಂದು ಗ್ಯಾಲರಿ ಹೆಸರು ಮಾನ್ಸೂನ್ ಫ್ಯೂಚರ್ ಕಲ್ಚರ್. ಈ ಥರ ಮಾನ್ಸೂನ್ ಕಲ್ಚರ್ ಅಂತ ಗ್ಯಾಲರಿ ನೋಡ್ತಾ ಇದ್ದೀವಿ. ಈಗ ನಿಜವಾಗ್ಲೂ ಮಕ್ಕಳಪ್ಪ ಅಲ್ಲ ಬಾಗಲ್ಲಿ ಹೆಂಗೆ ಅವ್ರು ಮುಂದೆ ಆಟೋದಲ್ಲಿದ್ದಾರೆ, ನಾವು ಹಿಂದೆ ಆಟೋದಲ್ಲಿದ್ದೀವಿ. ಡಬಲ್ ಆಡಿ ನೋಡ್ಬೋದು. ಝೂಮ್ ಹಾಕಿರ್ತೀನಿ ಆಮೇಲೆ ಬೇಕಾದ್ರೆ. ನೋಡಿ ಮಕ್ಕಳು ಡಬಲ್ ಬರ್ತಾವ್ರೆ ವಿತೌಟ್ ಹ್ಯಾಂಡ್. ಇದಿದೆ ಇಲ್ಲ ಐತಲ್ಲ ಮಾನ್ಸೂನ್. ಹೋಗ್ತಾ ಇದೀವಿ.